ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಾವು SK ಟಾಕ್ಸ್ ಆ ಮಾಲಿಕೆಗಳಿಂದ 21, 22, 23 ಆ ಉಪನ್ಯಾಸಗಳನ್ನ ತೆಗೆದುಕೊಂಡು ಅದರ ತಿಳುವಳಿಕೆಯನ್ನ ಹಂಚಿಕೊಳ್ಳೋಣ. ಮೊದಲು ಪ್ರಾರ್ಥನೆ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ನಮ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. 21ನೇ ಉಪನ್ಯಾಸದ ಹೆಸರು ಧರ್ಮ ಸಂಕಟ. ಏನಿದು ಧರ್ಮ ಸಂಕಟ ಅಂದ್ರೆ? ಪೂರ್ಣಿಮಾ, ಧರ್ಮ ಸಂಕಟ ಅಂದ್ರೇನು? ನಾವು ಏನ್ ಮಾಡ್ಬೇಕು ಸರಿಯಾಗಿ ತೋರಿಸದೇ ಇರೋದು, ಯಾವ್ದ್ ಮಾಡ್ಬೇಕು ಯಾವ್ದ್ ಮಾಡ್ಬಾರ್ದು ತೋರಿಸದೇ ಇರೋದಕ್ಕೆ ನಾವು ಧರ್ಮ ಸಂಕಟ. ಕರೆಕ್ಟ್. ಯಾವ್ದು ಮುಖ್ಯ ಯಾವ್ದು ಅಂತ ನಿರ್ಧಾರ ಮಾಡಕ್ಕೆ ಆಗಲ್ಲ. ಇಲ್ಲಿ ಯಾವ್ದ್ರದ್ದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಗುರುಜಿ ಈ ಟಾಕ್ ಅಲ್ಲಿ? ಧರ್ಮ ಸಂಕಟ ಧರ್ಮದಲ್ಲಿ ಅರ್ಜುನ ಸಂಕಟ. ಅರ್ಜುನ ಯುದ್ಧ ಮಾಡಕ್ ಹೋಗ್ದಾಗ ಅವನಿಗೇನ್ ಧರ್ಮ ಸಂಕಟ ಬಂತು? ಎಲ್ಲ ತಮ್ಮವರೇ ಆಗಿರ್ತಾರೆ, ಅವ್ರನ್ನೇ ಹೆಂಗ್ ಕೊಲ್ಲೋದು ಅಂತ ಅವನ್ಗೆ ಯೋಚನೆ ಬರುತ್ತೆ. ಆಮೇಲೆ ದ್ರೋಣಾಚಾರ್ಯನನ್ನ ಕೊಲ್ಲಕ್ಕೆ ಇದ್ ಮಾಡುವಾಗ ಅಶ್ವತ್ಥಾಮ ಅದ ಕುಂಚರಹ ಅಂತ ಧರ್ಮರ ಕೈಯಲ್ಲಿ ಹೇಳಿಸ್ತಾರೆ ಕೃಷ್ಣರು. ಆವಾಗ ಅದು ಹೇಳಬೇಕು ಲೋಕ ಕಲ್ಯಾಣಕ್ಕಾಗಿ, ಅದು ತಪ್ಪು ಸುಳ್ಳು ಹೇಳ್ಬಿಡ್ತೀನಲ್ಲ ಅನ್ನೋ ಇದು ಅವ್ರಿಗಿರುತ್ತೆ. ಅದು ಧರ್ಮ ಸಂಕಟ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಅರ್ಜುನಂಗೆ ಯುದ್ಧ ಮಾಡ್ಬೇಕು, ಯುದ್ಧ ಮಾಡಕ್ ಬಂದ್ಬಿಟ್ಟಿದಾನ ಅವನು. ಯುದ್ಧದ ಇದ್ರಲ್ಲಿ ವಾರ್ ಫೀಲ್ಡ್ ಅಲ್ಲಿ ಇದಾನ ಆಲ್ರೆಡಿ. ಯುದ್ಧ ಮಾಡ್ಬೇಕು ಅಂತ ಎರಡು ಕಡೆನವರು ನಿರ್ಧಾರ ಮಾಡಾಗಿದೆ, ಯುದ್ಧಕ್ ಬಂದ್ಬಿಟ್ಟಾಗಿದೆ. ಅಲ್ಲಿ ಬಂದ ಮೇಲೆ ಅವನಿಗೆ ಧರ್ಮ ಸಂಕಟ ಶುರುವಾಗ್ಬಿಡುತ್ತೆ. ಅಯ್ಯೋ ಹೇಗ್ ಮಾಡೋದು? ಇವರು ನನ್ನ ಅಜ್ಜ, ಯಾರೋ ಭೀಷ್ಮ, ಆಮೇಲೆ ದ್ರೋಣಾಚಾರ್ಯರು ಗುರುಗಳು, ಮಿಕ್ಕದವರೆಲ್ಲ ಬಂಧುಗಳು, ಅಣ್ಣ ತಮ್ಮಂದ್ರು, ದಾಯಾದಿಗಳು ಅಂದ್ರೆ ಅಣ್ಣ ತಮ್ಮಂದ್ರು. ಇವ್ರನ್ನೆಲ್ಲ ನಾನು ಹ್ಯಾಕ್ ಸಾಯಿಸೋದು? ಇದು ತುಂಬಾ ಕೆಟ್ಟದಲ್ವಾ, ಪಾಪ ಅಲ್ವಾ ಅಂತ ಪಾಪ ಪ್ರಜ್ಞೆ ಶುರುವಾಗ್ಬಿಡುತ್ತೆ. ಯಾವ್ದ್ ಸರಿ ಯಾವ್ದ್ ತಪ್ಪು? ಯುದ್ಧ ಮಾಡ್ಬೇಕು ಅಂತ ಬಂದ್ಬಿಟ್ಟಿದೀನಿ, ನಾನು ಯುದ್ಧ ಮಾಡಲ್ಲ, ಕೃಷ್ಣ ನೀನೇ ಕಾಪಾಡು, ನನ್ಗೆ ಅರ್ಥನೇ ಆಗ್ತಿಲ್ಲ ಅಂತ ಅವನು ಕೃಷ್ಣನಿಗೆ ಶರಣ ಆಗ್ಬಿಡ್ತಾನೆ. ಆವಾಗ ಕೃಷ್ಣ ಏನ್ ಹೇಳ್ತಾನೆ ಅರ್ಜುನಿಗೆ? ನಾನೆಲ್ಲಾ ನೋಡ್ಕೊತೀನಿ, ನೀನ್ ಮಾಡು ಅಂತಾನೆ. ಯುದ್ಧ ಮಾಡು ಅಂತ ಹೇಳ್ತಾನೆ. ಯಾಕೆ ಯುದ್ಧ ಮಾಡು ಅಂತ ಹೇಳ್ತಾನೆ? ಅಲ್ಲಿ ಧರ್ಮ ಸಂರಕ್ಷಣೆ ಮಾಡೋದು ಪ್ರಿಫರೆನ್ಸ್ ಜಾಸ್ತಿ ಇರತ್ತೆ. ಅಂದ್ರೆ ಒಂದು ಅರ್ಜುನ ಕ್ಷತ್ರಿಯನ ಧರ್ಮ ಪಾಲಿಸ್ಬೇಕವನು. ಮೊದಲು ಅವನಿಗೆ ತನ್ನ ಧರ್ಮ ಅಂದ್ರೆ ತನಗೆ ಅವರೆಲ್ಲ ಬಂಧುಗಳು ಬಾಂಧವರು ಅದೆಲ್ಲ ಇರಬಹುದು, ಬಂಧುಗಳನ್ನ ತನ್ನ ಹಿರಿಯರ್ನ ಕೊಲ್ಲೋದು ತಪ್ಪು, ಧರ್ಮದ ಪ್ರಕಾರ ಅದು ತಪ್ಪೆ. ಆದ್ರೆ ಕ್ಷತ್ರಿಯ ಧರ್ಮದ ಪ್ರಕಾರ ಯಾವುದು ಸರಿ ಯಾವುದು ತಪ್ಪು ಅಂತ ಅವನು ನಿರ್ಧಾರ ಮಾಡಿದಾಗ, ಕ್ಷತ್ರಿಯರ ಧರ್ಮ ಏನು? ನ್ಯಾಯವನ್ನ ಕಾಪಾಡೋದು, ಶಾಂತಿ ನೆಲೆಸೋ ಹಾಗೆ ಮಾಡೋದು ಕ್ಷತ್ರಿಯನ ಧರ್ಮ. ಕ್ಷತ್ರಿಯನ ಧರ್ಮದ ಪ್ರಕಾರ ನೀನು ಯುದ್ಧ ಮಾಡೋಕ್ ಬಂದಿದೀಯ. ಇಲ್ಲಿ ಅವನೇನ್ ಹೇಳ್ತಾನೆ ಕೃಷ್ಣ, ಎರಡು ರೀತಿಯ ಧರ್ಮ ಪರಿಪಾಲನೆ ಇದೆ. ಒಂದು
ನಮಗ್ ಮಾತ್ರ ಸಂಬಂಧಪಟ್ಟಿದ್ದು, ನಾವು ಮಾಡೋ ಕೆಲಸಗಳಲ್ಲಿ ನಮಗ್ ಮಾತ್ರ ಸಂಬಂಧಪಟ್ಟಿದ್ದಿರುತ್ತೆ, ಇನ್ನೊಂದು ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಿದ್ದಿರುತ್ತೆ. ಇವಾಗ ಇಲ್ಲಿ ಅರ್ಜುನ ಮಾಡ್ತಾ ಇರೋದು ಯಾವ ತರಹದ ಕೆಲ್ಸ? ಲೋಕ ಕಲ್ಯಾಣಕ್ಕೋಸ್ಕರ. ಲೋಕ ಕಲ್ಯಾಣಕ್ಕೋಸ್ಕರ ಅವನು ಯುದ್ಧ ಮಾಡ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಲೋಕ ಕಲ್ಯಾಣ ಅಂದ್ರೆ ಯಾರು ಕೆಟ್ಟವರು, ಯಾರು ಒಳ್ಳೆಯವರು? ಇಲ್ಲಿ ಕೆಟ್ಟವ್ರನ್ನ ಇವನು ಏನ್ ಮಾಡ್ಬೇಕು? ನಾಶ ಮಾಡ್ಬೇಕು. ಅಂದ್ರೆ ಕೆಟ್ಟದನ್ನ ನಾಶ ಮಾಡ್ಬೇಕು. ಕೆಟ್ಟದು ಜಾಸ್ತಿ ಆಗೋಗಿದೆ, ಅಧರ್ಮ ಜಾಸ್ತಿ ಆಗೋಗಿದೆ. ಅಧರ್ಮ ಜಾಸ್ತಿ ಆಗ್ತಾ ಇದ್ದಾಗ ಶಾಂತಿ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅಧರ್ಮ ಜಾಸ್ತಿ ಆದಾಗ ಅಧರ್ಮನ ಕಡಿಮೆ ಮಾಡಿ ಧರ್ಮ ನಿಲ್ಲೋ ಹಾಗೆ ಮಾಡ್ಬೇಕು. ಅದು ಕ್ಷತ್ರಿಯನ ಧರ್ಮ. ಇವಾಗ ಏನಾಗತ್ತೆ ಇಲ್ಲಿ, ಅವನು ಕೃಷ್ಣ ಏನ್ ಹೇಳ್ತಾನೆ, ಯಾವುದು ಮೇಲ್ಮಟ್ಟದ ಧರ್ಮ ಅದನ್ನು ಪರಿಪಾಲಿಸ್ಬೇಕು, ಅವಾಗದು ತಪ್ಪಲ್ಲ ಅಂತ ಹೇಳ್ತಾನೆ. ಆಗ ಅರ್ಜುನನಿಗೆ ಅವನಿಗೆ ಇದು ಬರುತ್ತೆ ಮನಸ್ಸಲ್ಲಿ, ಅವನಿಗೆ ದೃಢವಾಗಿ ಗೊತ್ತಾಗತ್ತೆ. ಈ ಗೀತೋಪದೇಶ, ಭಗವದ್ಗೀತೆಯ ಉಪದೇಶ ಮಾಡೋದ್ರಿಂದ ಕೃಷ್ಣನ ಮೂಲಕ ಭಗವದ್ಗೀತೆಯ ಎಲ್ಲ ಗೀತೆಗಳದ್ದು ಸಾರಾಂಶ ಎಲ್ಲ ತಿಳ್ಕೊಂಡಾಗ ಅವನಿಗೆ ಗೊತ್ತಾಗತ್ತೆ ನನ್ನ ಕೆಲ್ಸ ಏನು, ನಾನು ಯಾಕೆ ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ಬಿಟ್ಟು ಅವನ ಕೆಲ್ಸನ ಮಾಡ್ತಾನೆ. ಹಾಗೆ ಮಾಡಿದಾಗ ಅವನಿಗೇನು ಪಾಪ ಬರಲ್ಲ. ಯಾಕೆ ಅಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಅವನಿಗೆ ಮನ್ಸಲ್ಲಿ ಇದ್ದಿದ್ರಿಂದ ಅವನಿಗೆ ಆ ಪಾಪ ಬರಲ್ಲ. ಅಂದ್ರೆ ಯಾರೇ ಆಗ್ಲಿ, ಯಾರೇ ಒಂದು ಕೆಲಸ ಮಾಡುವಾಗ್ಲೂ ಎರಡು ರೀತಿಯ ಧರ್ಮ ಇರುತ್ತೆ, ಎರಡು ರೀತಿಯ ಕರ್ಮ ಇರುತ್ತೆ. ಒಂದು ನನ್ನ ಉದ್ಧಾರಕ್ಕೋಸ್ಕರ ಮಾಡೋದು, ನನ್ನ ಸುತ್ತಲೂ ಮುತ್ತಲು ಫ್ಯಾಮಿಲಿ ಅಷ್ಟೇ ಉದ್ಧಾರ ಆಗೋಕ್ ಮಾಡುವಂತ ಕರ್ಮಗಳಿರುತ್ತೆ. ಆಮೇಲೆ ಇನ್ನೊಂದು ಇಡೀ ಲೋಕದಲ್ಲಿ ಸ್ವಲ್ಪ ಜಾಸ್ತಿ ಜನಕ್ಕೆ ಹೆಲ್ಪ್ ಆಗುವಂತಹದ್ದು ಕರ್ಮ ಇರುತ್ತೆ. ಇಲ್ಲಿ ನಾವೇನ್ ಮಾಡ್ಬೇಕು? ಲೋಕ ಕಲ್ಯಾಣ ಅಂದ್ರೆ ಜಾಸ್ತಿ ಜನಕ್ಕೆ ಹೆಲ್ಪ್ ಆಗುವಂತ ಕೆಲ್ಸನ ನಾವು ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟು ಮಾಡ್ಬೇಕು, ಅವಾಗದು ಧರ್ಮ. ಇಲ್ದಿದ್ರೆ ಸ್ವಾರ್ಥ ಆಗುತ್ತೆ. ಸ್ವಾರ್ಥಕ್ಕೋಸ್ಕರ ನಾವು ಏನೋ ಮಾಡಿದಾಗ ತುಂಬಾ ಜನಕ್ಕೆ ತೊಂದರೆ ಆಗೋದ್ರಿಂದ ನಮಗ್ ಪಾಪ ಬರುತ್ತೆ. ಅದೇ ನಿಸ್ವಾರ್ಥದಿಂದ ಯಾರಿಗೂ ತೊಂದರೆ ಆಗದೆ ಇರೋ ತರಹ ಮಾಡಿದಾಗ ಅದು ಪಾಪ ಬರಲ್ಲ. ಆಮೇಲೆ ಇಲ್ಲಿ ಈ ಧರ್ಮರಾಯನ ವಿಷಯ ತಗೊಂಡ್ರೆ, ಧರ್ಮರಾಯಂಗೆ ಯಾಕೆ ಪಾಪ ಬಂತು? ಅವನು ಕೃಷ್ಣ ಹೇಳ್ದಂಗ್ ಮಾಡ್ದ ಅಲ್ವಾ? ಅವನೇನ್ ಹೇಳ್ದ? ಕೃಷ್ಣ ಏನ್ ಹೇಳ್ದ ಅವನ್ಗೆ? ಅಶ್ವತ್ಥಾಮ ಅನ್ನೋ ಆ ಯಾನೆ ಸತ್ತು ಹೋಗಿದೆ ಅಂತ ಹೇಳಕ್ ಹೇಳ್ದ, ಜೋರಾಗಿ ಹೇಳು ಅಂತ ಹೇಳ್ದ. ಅವನ್ ಅದನ್ನೇ ಹೇಳ್ದ. ಆದ್ರೆ ಕೃಷ್ಣ ಏನ್ ಮಾಡ್ದ ಮಧ್ಯೆ? ಆನೆ ಅನ್ನೋ ಪದ ಬಳಸುವಾಗ ಶಬ್ದ ಬಂದ್ಬಿಡತ್ತೆ, ಅದು ಪಾಂಚಜನ್ಯ. ಅವನು ಕೃಷ್ಣ ಅವನು ಶಂಖನ ಊದ್ಬಿಡ್ತಾನೆ. ಶಂಖ ಕೇಳಿಸ್ಬಾರ್ದು, ಕೇಳಿಸ್ಬಾರ್ದು ಅಂತ ಶಂಖನ ಊದ್ಬಿಡ್ತಾನೆ. ಅಶ್ವತ್ಥಾಮೋ ಹತಃ ಕುಂಜರಹ ಅಂತ ಹೇಳ್ತಾನೆ ಇವನು. ಈ ಕುಂಜರಹ ಅಂದ್ರೆ ಆನೆ. ಅಶ್ವತ್ಥಾಮೋ ಹತಃ ಅಂತ ಹೇಳೋ ತಕ್ಷಣ ಅನ್ನೋ ತನಕ ಸುಮ್ನಿರ್ತಾನೆ ಕೃಷ್ಣ. ಕುಂಜರಹ ಅಂತ ಹೇಳೋ ಅಷ್ಟೊತ್ತಿಗೆ ಶಂಖ ಊದ್ಬಿಡ್ತಾನೆ. ದ್ರೋಣಾಚಾರ್ಯರಿಗೆ ಏನ್ ಕೇಳಿಸುತ್ತೆ? ಅಶ್ವತ್ಥಾಮೋ ಹತಃ ಅಷ್ಟೇ ಕೇಳಿಸುತ್ತೆ. ಮಗನೇ ಸತ್ತೋದ ಅಂತ. ಅಶ್ವತ್ಥಾಮ ಆಕ್ಚುಲಿ ಅವನು ಚಿರಂಜೀವಿ, ಅವನಿಗೆ ಸಾವು ಅನ್ನೋದು ಇರಲ್ಲ, ಅವನ್ ಚಿರಂಜೀವಿ. ಆದ್ರೆ ಅವನು ಚಿರಂಜೀವಿ ಆಗಿದ್ರುನು ಅವ್ರಿಗೆ ಅಪನಂಬಿಕೆ ಬಂದ್ಬಿಡತ್ತೆ ಅದ್ರಲ್ಲಿ. ಯಾಕೆ ಅಂದ್ರೆ ಯಾರ ಬಾಯಲ್ಲಿ ಮಾತು ಬರ್ತಾ ಇದೆ? ಧರ್ಮರಾಯನ ಬಾಯಲ್ಲಿ ಬರ್ತಾ ಇದೆ. ಧರ್ಮರಾಯ ಅಂದ್ರೆ ಅವನು ಯಾವತ್ತೂ ಸುಳ್ಳು ಹೇಳದವನಲ್ಲ, ಅಷ್ಟು ಧರ್ಮವಾಗಿ ನಡ್ಕೊಂಡವನು. ಅವನ ಬಾಯಲ್ಲಿ ಇದ್ ಬಂದ್ಮೇಲೆ ಇದ್ ನಿಜಾನೇ ಇರ್ಬೇಕು ಅಂತ ಅವ್ರ ತಕ್ಷಣ ಅವ್ರ ಶಸ್ತ್ರಗಳನ್ನೆಲ್ಲ, ಶಸ್ತ್ರ ಸನ್ಯಾಸ ಅಂತ ಅಂದ್ರೆ ಶಸ್ತ್ರನೆಲ್ಲ ಬಿಟ್ಬಿಡ್ತಾರೆ. ನಾನ್ ಶಸ್ತ್ರ ನೀನ್ ಮುಟ್ಟಲ್ಲ ಅಂತ ಬಿಟ್ಬಿಡ್ತಾರೆ. ಅವಾಗ ಅವ್ರನ್ನ ದೃಷ್ಟದ್ರುಮ್ಯನೋ ಏನೋ ಇವ್ರ ಕಡೆಯವರು, ಪಾಂಡವರ ಕಡೆಯವ್ರು ಬಂದ್ಬಿಟ್ಟು ಅವನ್ನ ಸಾಯಿಸ್ಬಿಡ್ತಾರೆ, ದ್ರೋಣಾಚಾರ್ಯರನ್ನ. ಆದ್ರೆ ಇದ್ರ ಪಾಪ ಆಕ್ಚುಲಿ ಇವನು ಧರ್ಮರಾಯ ಸುಳ್ಳು ಹೇಳಿಲ್ಲ, ಅವನು ಕರೆಕ್ಟ್ ಆಗೇ ಹೇಳಿದಂತಾನೆ. ಅಶ್ವತ್ಥಾಮೋ ಹತಃ ಕುಂಜರಃ ಪೂರ್ತಿ ಹೇಳಿದಾನೆ. ಆದ್ರೂ ಧರ್ಮರಾಯಂಗೆ ಪಾಪ ಬಂತು. ಅವನಿಗೆ ನರಕ ಒಂದೇನೋ 15 ನಿಮಿಷ ಅವನಿಗೇನೋ ನರಕ ದರ್ಶನ ಆಯ್ತಂತೆ. ಯಾತಕ್ಕಾಯ್ತಿದು?
ಪಾಪ ಯಾಕೆ ಬಂತು? ನಾನ್ ಚೀಟಿಂಗ್ ಮಾಡ್ಬಿಟ್ಟೆ ಅಂತ ಅವರೇ ಹಂಗ್ ನೆನೆಸ್ಕೊತಾರೆ. ಅಯ್ಯೋ ನಾನ್ ತಪ್ಪು ಹೌದು. ಮಾಡ್ಬಿಟ್ಟೆ ಅಂತ ಅವ್ರಿಗೆ ಆ ಗಿಲ್ಟಿ ಕಾನ್ಶಿಯಸ್ನೆಸ್ ಇರುತ್ತೆ. ಕರೆಕ್ಟ್. ಹೌದು. ಅಂದ್ರೆ ನಾನು ಕೃಷ್ಣ ಹೇಳಿದ್ ಮಾಡಿದೀನಿ, ಅಂದ್ರೆ ಧರ್ಮದ ಪ್ರಕಾರ ನಾನ್ ಮಾಡಿರೋ ಸರಿ ಅಂತ ಇರೋವಾಗ ಕೃಷ್ಣ ಹೇಳ್ದ. ಕೃಷ್ಣ ಯಾರು? ಭಗವಂತ. ಅವನ ಆದೇಶ ನೀಡಿದಾನೆ, ಅವನ್ ಪ್ರಕಾರ ನಾನ್ ನಡ್ಕೊಂಡಿದ್ದೀನಿ. ಇಲ್ಲಿ ನಂದೇನೂ ಇಲ್ಲ, ನನ್ ಕೆಲ್ಸ ಮಾಡಿದೀನಿ ಅಷ್ಟೇ. ನನಗ್ ವಹಿಸಿದ ಕೆಲ್ಸ ನಾನ್ ಮಾಡೋದಷ್ಟೇ ನನ್ ಕೆಲ್ಸ ಅಲ್ವಾ? ಇವಾಗ ಮನೇಲಿ ಒಬ್ಬ ಆಳಿರ್ತಾನೆ, ಅವನಿಗೆ ನೀವ್ ಹೇಳ್ತೀರಾ ಇಂಥ ಕೆಲ್ಸ ಮಾಡು ಅಂತ. ಅವನ್ ಕೆಲ್ಸ ಮಾಡ್ತಾನಷ್ಟೇ. ಅದ್ರದ್ದು ಸರಿನಾ ತಪ್ಪಾ, ಇದ್ರದ್ದು ರಿಸಲ್ಟ್ ಏನಾಗುತ್ತೆ, ಫಲಿತಾಂಶ, ಅದೆಲ್ಲ ಏನು ನೋಡಕ್ ಹೋಗಲ್ಲ. ಅವನ್ ಕೆಲ್ಸ ಏನು? ಕೆಲ್ಸ ಮಾಡೋದಷ್ಟೇ. ಅವನ್ ಯಾವಾಗ ಇದು ತಪ್ಪಾ ಸರಿನಾ, ಇದು ಹೀಗ್ ಮಾಡ್ಬಾರ್ದು ಹಿಂಗ್ ಮಾಡ್ಬೇಕು ಅಂತ ಏನೋ ತಿದ್ದಿ ಮಾಡೋದು ಏನೋ ಮಾಡಕ್ ಹೋದ್ರೆ ಅವನ್ಗೆ ಅದ್ರ ಫಲಿತಾಂಶ ಏನಾದ್ರೂ ಸರಿ ಹೋಗದೆ ಹೋದ್ರೆ ಅವನ್ಗೆ ಅದ್ರ ಪಾಪ ಬರುತ್ತೆ. ಅದ್ರ ಬದಲು ನಾನ್ ಯಜಮಾನ ಹೇಳಿದಾನೆ ನಾನ್ ಮಾಡ್ತಾ ಇದ್ದೀನಿ ಅಂತ ಮಾಡಿದಾಗ ಅವನಿಗದ್ರ ಪಾಪ ಬರಲ್ಲ ಅಂತ ಇದ್ರದ್ದು ಅರ್ಥ. ಅಂದ್ರೆ ಒಬ್ಬನ್ ಕೆಲ್ಸ ಏನು? ಯಜಮಾನ ಹೇಳಿದ ಕೆಲ್ಸ ಮಾಡೋದಷ್ಟೇ ಅವನ್ ಕೆಲ್ಸ. ಇಲ್ಲಿ ಯಜಮಾನ ಯಾರು? ಕೃಷ್ಣ. ಅಂದ್ರೆ ಕೃಷ್ಣ ಭಗವಂತ. ಅವನು ಸಾಮಾನ್ಯ ಮನುಷ್ಯರು ಏನಾದ್ರೂ ಹೇಳಿದಾಗ ಅಲ್ಲಿ ತಪ್ಪಾಗಬಹುದು, ಆದ್ರೆ ಭಗವಂತ ಹೇಳೋದ್ರಲ್ಲಿ ತಪ್ಪಾಗಕ್ ಸಾಧ್ಯನೇ ಇಲ್ಲ. ಭಗವಂತ ಎಲ್ಲಾರು ಒಳ್ಳೇದಕ್ಕೆ ಅವನು ಎಲ್ಲಾರ್ಗೂ ಒಳ್ಳೇದಾಗೋದನ್ನೇ ಅವನ್ ಬಯಸ್ತಾನಲ್ವಾ ಭಗವಂತ, ಯಾರಿಗೂ ಕೆಟ್ಟದ್ ಮಾಡಲ್ಲ. ಅಂದ್ಮೇಲೆ ಭಗವಂತಾನೇ ಈ ತರಹ ಹೇಳು, ಇವ್ರನ್ನ ಸಾಯಿಸು ಅಂತ ಹೇಳಿದ್ಮೇಲೆ ಅಲ್ಲಿ ಅದು ಸರಿಯಾದ ಕೆಲ್ಸ. ಅವನು ಹೇಳಿದ್ದನ್ನ ನಾನ್ ಮಾಡ್ತಾ ಇದ್ದೀನಿ, ಅದರಿಂದ ಇಲ್ಲಿ ನಂದೇನೂ ಇಲ್ಲ, ಭಗವಂತ ಹೇಳಿದ್ದನ್ನ ಮಾಡೋದಷ್ಟೇ ನನ್ ಕೆಲ್ಸ ಅಂತ ಅವ್ನು ತಿಳ್ಕೊಂಡ್ ಮಾಡಿತಿದ್ರೆ ಅವಾಗ ಅವನಿಗೆ ಪಾಪ ಬರ್ತಿರ್ಲಿಲ್ಲ. ಅವನು ನಾನೇ ಅಯ್ಯೋ ನಾನ್ ಸುಳ್ಳು ಹೇಳ್ಬಿಟ್ಟೆ, ನನ್ನಿಂದ ಗುರುಗಳು ಸತ್ತೋದ್ರು, ನಾನು ಗುರುಗಳ ಸಾವಿಗೆ ಕಾರಣನಾದೆ ಅಂತ ಎಲ್ಲ ಮನ್ಸಲ್ಲಿ ಇವ್ರು ಹೇಳ್ದಂಗೆ ಗಿಲ್ಟಿ ಕಾನ್ಶಿಯಸ್ ಇಟ್ಕೊಂಡಿದ್ರಿಂದ ಅವನಿಗೆ ಪಾಪ ಬಂತು. ಆ ಪಾಪ ಪ್ರಜ್ಞೆ ಇದ್ದಿದ್ರಿಂದ ಪಾಪ ಬಂತು. ಅದರಿಂದ ಕೃಷ್ಣ ಏನ್ ಹೇಳೋದು ಅಂದ್ರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾಹ್ಯಾನಂ ಸೃಜಾಮ್ಯಹಂ. ಅಂದ್ರೆ ಎಲ್ಲಿ ಯಾವಾಗ ಅಧರ್ಮ ಜಾಸ್ತಿ ಆಗುತ್ತೋ ಅವಾಗ ನಾನಲ್ಲಿ ಹುಟ್ಟು ಬರ್ತೀನಿ, ನಾನಲ್ಲಿ ಧರ್ಮ ಸಂಸ್ಥಾಪನೆ ಮಾಡೋಕೋಸ್ಕರ ಹುಟ್ಟುಬಿಟ್ಟು ಬರ್ತೀನಿ, ಅಲ್ಲಿ ಧರ್ಮ ಸಂಸ್ಥಾಪನೆ ಆಗೋ ತರಹ ನೋಡ್ಕೋತೀನಿ, ನಾನು ಹೇಳಿದ್ದನ್ನ ನೀನ್ ಮಾಡು, ಅವಾಗ ನಿನಗೇನು ಪಾಪ ಬರಲ್ಲ. ಆಮೇಲೆ ನಿನ್ನ ಕರ್ತವ್ಯ ಏನು? ನೀ ಕ್ಷತ್ರಿಯ ಅಂದ್ಮೇಲೆ ನೀನು ಯುದ್ಧ ಮಾಡೋದು ನಿನ್ನ ಧರ್ಮ, ಅದರಿಂದ ನಿನ್ನ ಧರ್ಮನ ನೀನ್ ಪರಿಪಾಲಿಸು ಅಂತ ಹೇಳಿ ಅವನ ಧರ್ಮ ಸಂಕಟನ ನಿವಾರಣೆ ಮಾಡಿ ಪಾಪಿಗಳನ್ನೆಲ್ಲ ನಾಶ ಮಾಡಿ ಧರ್ಮ ಉಳಿಯೋ ತರ ಮಾಡ್ತಾನೆ. ಇದು ಧರ್ಮ ಸಂಕಟದ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ನೆಕ್ಸ್ಟ್ ಟಾಕು ಭಕ್ತಿ. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಧರ್ಮ ಸಂಕಟ ಏನಿಲ್ಲ. ಏನಿಲ್ಲ. ಅಂದ್ರೆ ನಾವು ಜೀವನದಲ್ಲಿ ಏನ್ ಮಾಡ್ಬೇಕು? ಸರಿಯಾದ ಡಿಸಿಷನ್ ತಗೋಬೇಕು ಅಲ್ವಾ? ಇವಾಗ ಒಂದು ಡಿಸಿಷನ್ ತಗೊಳ್ಳೋ ಟೈಮಲ್ಲಿ ನಾವ್ ಯೋಚನೆ ಮಾಡ್ಬೇಕು, ಏನ್ ಮಾಡಿದ್ರೆ ಸರಿ. ಇವಾಗ ಏನೋ ನಮ್ಮ ಮಕ್ಕಳೇ ಏನೋ ಕೆಟ್ಟ ಕೆಲ್ಸ ಮಾಡ್ತಿರ್ತಾರೆ, ಅಥವಾ ನಮ್ಮನೇಲೆ ಯಾರೋ ಒಬ್ರು ಕೆಟ್ಟ ಕೆಲ್ಸ ಮಾಡ್ತಿರ್ತಾರೆ, ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಿರುತ್ತೆ. ನಾವ್ ಅವ್ರಿಗೆ ಅವಾಗ ಸಪೋರ್ಟ್ ಮಾಡ್ಬಾರ್ದು, ಅದನ್ನ ನಾವ್ ತಿಳ್ಕೊಬೇಕು. ಅವ್ರು ನಮ್ ರಿಲೇಷನ್ನೇ ಇರ್ಬಹುದು, ನಮಗ್ ಹತ್ರದವ್ರು ಇರ್ಬಹುದು, ಆದ್ರೆ ಅವ್ರು ಸಪೋರ್ಟ್ ಮಾಡೋದ್ರಿಂದ ತುಂಬಾ ಜನಕ್ಕೆ ತೊಂದರೆ ಆಗುವಂತದ್ದಿರ. ಅದೇ ಧರ್ಮ ಏನು? ಅಟ್ಲೀಸ್ಟ್ ನಾವು ಸೈಲೆಂಟ್ ಆಗಿರ್ಬೇಕು, ನಾವು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಹೋಗ್ಬಾರ್ದು ಅಲ್ವಾ? ಸುಮ್ನೆ ಇದ್ಬಿಡ್ಬೇಕು, ಅದರಿಂದ ದೂರ ಉಳ್ಕೊಂಡ್ಬಿಡ್ಬೇಕು. ಅವ್ರು ಮಾಡ್ತಿದ್ದಾರೆ, ಅವ್ರನ್ನ ಫಸ್ಟ್ ಅವಾಯ್ಡ್ ಮಾಡಕ್ ಹೋಗ್ಬೇಕು, ಬೇಡ ಅಂತ. ಅವ್ರ ಅದು ಕೇಳಲಿಲ್ವಾ ಬಿಟ್ಬಿಡ್ಬೇಕು, ನಾವು ಸುಮ್ನ. ಅವಾಗ ಅವರು ಮಾಡೋದ್ರಿಂದ ಅದೇನ್ ರಿಸಲ್ಟ್ ಬರುತ್ತೋ ಅವ್ರು ಅನುಭವಿಸ್ಕೊತಾರೆ. ಆದಷ್ಟು ನಾವು ಅದನ್ನ ತಡಿಯೋಕ್ ಪ್ರಯತ್ನ ಪಡ್ಬೇಕು. ತಡಿಯಕ್ ಆಗ್ಲಿಲ್ವಾ ಆಗ ನಾವು ಸುಮ್ನ ಅಷ್ಟೇ. ಇದು ನಮ್ಮ ಧರ್ಮ. ಈ ತರಹ ಡಿಸಿಷನ್ ನಾವು ತಗೊಳ್ಳೋದಿಕ್ಕೆ, ಅದಕ್ಕೆ ನಾವು ಇದನ್ನೆಲ್ಲ ಭಗವದ್ಗೀತೆ ಸಾರಾಂಶನ ತಿಳ್ಕೊಂಡಿದ್ದಾಗ ನಮ್ಗೆ ಅದು ಸರಿಯಾಗಿ ಅರ್ಥ ಆಗುತ್ತೆ. ಈಗ ಭಕ್ತಿ ಬಗ್ಗೆ ನೆಕ್ಸ್ಟ್.
ಈ ಭಕ್ತಿ ಬಗ್ಗೆ ಆಕ್ಚುಲಿ ನಾವು ಹೋದ್ಸತಿ ಇನ್ನೊಂದು ಟಾಕಲ್ಲೂ ಬಂದಿತ್ತು ಭಕ್ತಿ ಬಗ್ಗೆ ಅಲ್ವಾ? ತಾಲೂಕ್ಯ ಸಾಮೀಪ್ಯ ಅದೆಲ್ಲ ಹಾ ಬಂದಿತ್ತಲ್ಲ. ಭಕ್ತಿ ಅಂದ್ರೆ ಏನು ಅಂತ ಫಸ್ಟ್ ಹೇಳಿದ್ದಾರೆ. ಭಕ್ತಿ ಅಂದ್ರೆ ಏನು? ಪ್ರೇಮದ ಇನ್ನೊಂದು ಸ್ವರೂಪನೇ ಭಕ್ತಿ ಅಂತ ಹೇಳಿದ್ದಾರೆ. ಕರೆಕ್ಟ್. ಪ್ರೇಮದ ಇನ್ನೊಂದು ಸ್ವರೂಪ. ನಾವು ಮಕ್ಕಳ ಮೇಲೆ ಇಡೋದು ವಾತ್ಸಲ್ಯ, ಪ್ರೀತಿ ಅಂತೀವಿ. ಹಾಗೆ ಪ್ರೇಮ ಅಂದ್ರೆ ನಮ್ಮ ಜೊತೆಯಲ್ಲೆಲ್ಲ ಪ್ರೇಮ ಇರುತ್ತೆ. ಆದ್ರೆ ನಮಗಿಂತ ಒಂದು ಉನ್ನತ ಶಕ್ತಿ ಅದರಲ್ಲಿ ಇರೋದು ನಮ್ಗೆ ಭಕ್ತಿ. ಉನ್ನತ ಶಕ್ತಿಯಲ್ಲಿ ಇರೋಂಥ ಪ್ರೇಮನೇ ಭಕ್ತಿ. ಭಗವಂತ ನಮಗಿಂತ ಉನ್ನತ ಸ್ವರೂಪ, ನಮಗಿಂತ ಉನ್ನತವಾದ ಶಕ್ತಿ ಇರೋನು ಅಂತ ನಮಗೆ ನಂಬಿಕೆ ಇದೆ. ಅವನಲ್ಲಿರೋ ಪ್ರೇಮನ ಭಕ್ತಿ ಅಂತ ಹೇಳ್ತೀವಿ. ಆ ಭಕ್ತಿನಲ್ಲೂ ಬೇರೆ ಬೇರೆ ರೀತಿಗಳಿವೆ ಅಂತ ಹೇಳ್ತಾರೆ. ಭಕ್ತಿನ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಬೇರೆ ಬೇರೆ ರೀತಿಗಳಿವೆ. ಅದ್ಯಾವ್ದೆ ಅದು? ಅವರು ಅದನ್ನ 9 ಅಂತ ಹೇಳ್ತಾರೆ ಮೇಡಮ್. ಶ್ರವಣ, ಕೀರ್ತನ, ಸ್ಮರಣೆ, ಹಾಸ್ಯ, ವಂದನೆ, ಪಾದ ಸೇವೆ, ಆತನ ಆತ್ಮನಿವೇದನೆ, ಸಾಯುಜ್ಯ. ಹೌದು. ಯಾವಾಗ್ಲೂ ಭಕ್ತರಿಗೆ, ಇವಾಗ ನಾವ್ ಎಷ್ಟೋ ಜನ ಭಕ್ತರದೆಲ್ಲ ಕಥೆಗಳು ಕೇಳಿದೀವಿ ಅಲ್ವಾ? ಅವ್ರಿಗೇನು ಅಂದ್ರೆ ಭಕ್ತರಿಗೆ ಯಾವಾಗ್ಲೂ ಸದಾ ಧ್ಯಾನ, ದೇವರ ಧ್ಯಾನದಲ್ಲೇ ಮುಳುಗಿರ್ತಾರ ಅವ್ರು. ಅದು ತುಂಬಾ ಇಷ್ಟವಾದ ಕೆಲ್ಸ ಅವ್ರಿಗೆ. ದೇವರ ಧ್ಯಾನ ಮಾಡೋದು, ದೇವ್ರನ್ನ ನೆನೆಸ್ಕೊಳ್ಳೋದು, ದೇವ್ರ ಬಗ್ಗೆ ಮಾತಾಡೋದು, ಅದೇ ಅವ್ರಿಗೆ ತುಂಬಾ ಇಷ್ಟವಾದ ಕೆಲ್ಸ. ಅದಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಇದರಲ್ಲಿ ನವವಿಧ ಭಕ್ತಿ ಅಂತ ಹೇಳ್ತಾರೆ ಇದಕ್ಕೆ. ಅದೇ ನೀವ್ ಇವಾಗ ಹೇಳಿದ್ರಲ್ಲ, ಅದಕ್ಕೆ ನವವಿಧ ಭಕ್ತಿ. ಶ್ರವಣ ಅಂದ್ರೆ ಯಾವಾಗ್ಲೂ ದೇವರದ್ದು ಇದನ್ನ ಕೇಳ್ತಾ ಇರೋದು, ದೇವರ ಹಾಡುಗಳು ಹಾಡ್ತಾ ಇರೋದು. ಕೀರ್ತನ ಅಂದ್ರೆ ದೇವರ ಹಾಡುಗಳನ್ನ ಹಾಡ್ತಾ ಇರೋದು. ವಂದನೆ, ನಮಸ್ಕಾರ ಮಾಡೋದು. ಆಮೇಲೆ ಇನ್ನೊಂದೇನದು? ಸ್ಮರಣೆ, ಯಾವಾಗ್ಲೂ ದೇವ್ರನ್ನ ನೆನೆಸ್ಕೊಳ್ಳೋದು. ಪಾದ ಸೇವನೆ, ದೇವರ ಪಾದ ಸೇವನೆ ಮಾಡೋದು. ಇದೆಲ್ಲ ಭಕ್ತಿಯ ಬೇರೆ ಬೇರೆ ರೂಪಗಳು. ದಾಸ್ಯಂ ಅಂದ್ರೆ ದೇವರಿಗೆ ನಾನು ದಾಸ ಅನ್ನೋ ರೀತಿಲಿ ಅವ್ರ ಮನಸ್ಸಲ್ಲಿ ಭಾವನೆ ಇರುತ್ತೆ. ಅದಕ್ಕೆ ದಾಸ್ಯಂ ಅಂತಾರೆ. ಇದರಿಂದ ಏನಾಗತ್ತೆ? ಈ ಭಕ್ತಿ ಭಾವದಿಂದ ಇನ್ನೊಂದು ಟಾಕ್ ಇದೆ, ಭಾವ ಅಂತ. ಭಾವ ಅಂದ್ರೆ ಒಂದು ನಮ್ಮಲ್ಲಿ ಒಂದಿರೋಂತ ಭಾವನೆ. ಈ ಭಾವ, ಭಕ್ತಿ ಭಾವ ಅಂತ ಎರಡು ಒಟ್ಟೊಟ್ಟಿಗೆ ಬರುತ್ತೆ ಪದಗಳು. ಅದ್ರಲ್ಲೇನು ಅಂದ್ರೆ ಒಂದು ರೀತಿ ಭಾವನೆ ಇರುತ್ತೆ. ಅದರಲ್ಲಿ ಭಾವದಲ್ಲಿ ಬೇರೆ ಬೇರೆ ರೀತಿಗಳಿವೆ. ಅದ್ಯಾವ್ದೆ ಅದು? ಮೊದಲು ದಾಸ್ಯ ಭಾವ. ಅದು ಯಾರಿಗಿತ್ತು? ಎಕ್ಸಾಂಪಲ್ ಏನ್ ಕೊಡ್ತಾರೆ? ಹನುಮಂತನಿಗೆ ರಾಮನ ಮೇಲೆ ದಾಸ್ಯ ಭಾವ ಆಯ್ತು. ನಾನು ರಾಮನ ದಾಸ ಅಂತ ಆಯ್ತು. ಅದರಿಂದ ಅವನು ಎಲ್ಲಾನು ಅವನ ಸೇವಕನ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದ. ಹಾಗ ಮಾಡೋವಾಗ ನಾವು ಮಾಡೋ ಕರ್ಮ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ದಾರೆ? ಕಾರ್ಯಸಿದ್ಧಿ ಆಗುತ್ತೆ. ಆಮೇಲೆ ಕರ್ಮ ಯಾವ ತರದ್ ಕರ್ಮ ಆಗುತ್ತೆ? ಕರ್ಮ ಯೋಗ ಆಗುತ್ತೆ. ನಿಷ್ಕಾಮ ಕರ್ಮ ಆಗತ್ತೆ. ಅಂದ್ರೆ ಒಬ್ಬ ಯಜಮಾನನಿಗೋಸ್ಕರ ನಾನ್ ಮಾಡ್ತಾ ಇದ್ದೀನಿ, ನನ್ಗೇನು ಕಾಮನೆ ಇಲ್ಲ ಅದ್ರಲ್ಲಿ, ಯಜಮಾನನಿಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋದ್ರಲ್ಲಿ ನನ್ನ ಕಾಮನೆ ಅಂದ್ರೆ ನಿಷ್ಕಾಮ ಕರ್ಮ. ಅದು ಕರ್ಮಯೋಗ. ಕರ್ಮಯೋಗ ಅಂದ್ರೆ ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡೋದೇ ಇರುವಂತ ಕೆಲಸ, ಬೇರೆಯವರ ಉದ್ಧಾರಕ್ಕೋಸ್ಕರ ಮಾಡುವಂತ ಕೆಲಸ. ಅದನ್ನ ಭಗವಂತನ ಸೇವೆ ಅಂತ ಮಾಡುವಂತ ಕೆಲಸಗಳೆಲ್ಲ ಕರ್ಮಯೋಗ. ಅದು ದಾಸ್ಯ. ಇನ್ನೊಂದು ವಾತ್ಸಲ್ಯ ಭಾವ. ವಾತ್ಸಲ್ಯ ಭಾವದಲ್ಲಿ ಕೃಷ್ಣನ ಯಶೋದೆ ಮಗ ಅಂತ ತಿಳ್ಕೊಂಡು ಮಕ್ಕಳ ಬಗ್ಗೆ ನಾವು ತೋರಿಸುವಂತ
ವಾತ್ಸಲ್ಯ. ಅದು ಅಂದ್ರೆ ಕೃಷ್ಣನೇ ಮಗನ ತರಹ ಹುಟ್ಟಿದ್ದ ಅಲ್ವಾ ಅವಳಿಗೆ. ಅವನ್ ದೇವರು ಅಂತ ಅವಳಿಗೆ ಗೊತ್ತಿದ್ರುನು ಅವಳು ಎಷ್ಟೋ ಸತಿ ಮರ್ತು ಬಿಡ್ತಿದ್ಲು. ಮಗ ಅನ್ನೋ ವಾತ್ಸಲ್ಯದಿಂದ ಅವನ್ನ ನೋಡ್ಕೋತಾ ಇದ್ಲು. ಅದಾದ್ಮೇಲೆ ಪ್ರೇಮ. ಪ್ರೇಮ ಅಂದ್ರೆ ರಾಧಾ ಕೃಷ್ಣ. ರಾಧೆಗೆ ಕೃಷ್ಣನ್ ಮೇಲೆ ಪ್ರೇಮ ಅಂದ್ರೆ ನನ್ನ ಪ್ರಿಯತಮ ಅವನು ಅಂತ ಅನ್ನೋ ಭಾವನೆ. ಅದೇ ರೀತಿ ಇನ್ನೆರಡು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಪ್ರೇಮ ಭಾವನೆಯಿಂದ. ಇನ್ಯಾರಿದ್ರು ಹೇಳಿ? ಮೀರಾಬಾಯಿ ಕೃಷ್ಣ. ಮೀರಾಬಾಯಿ, ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಅವರು ಕೂಡ ಅಕ್ಕ ಮಹಾದೇವಿ ಈಶ್ವರನೇ ಶಿವನೇ ನನ್ನ ಪತಿ ಅಂತ ಅವಳು ಪೂಜೆ ಮಾಡ್ತಾ ಇದ್ಲು. ಹಾಗಾಗಿ ಅವನೇ ನನ್ನ ಪ್ರಿಯತಮ ಪತಿ ಅಂತ ಅವಳು ಭಾವಿಸ್ಕೊಂಡಿದ್ಲು. ಅದಕ್ಕೆ ಪ್ರೇಮ ಅಂತ. ಮುಂದೆ ಇನ್ನೊಂದು ಸಖ್ಯ. ಸಖ ಅಂದ್ರೆ ಫ್ರೆಂಡ್, ಗೆಳೆಯ. ನನ್ನ ಫ್ರೆಂಡ್ ಅವನು, ದೇವ್ರು ನನ್ನ ಗೆಳೆಯ ಅಂತ ಭಾವನೆ ಇರುತ್ತೆ. ಅವಾಗ ಗೆಳೆಯರ ಹತ್ರ ಹೇಗಿರ್ತಾರೆ? ನಾವ್ ಹೇಗಿರ್ತೀವಿ ಫ್ರೆಂಡ್ಸು? ಎಲ್ಲ ಎಲ್ಲ ಶೇರ್ ಮಾಡ್ಕೊತೀವಿ. ನಮ್ಮ ಹತ್ರ ಏನು ಸೀಕ್ರೆಟ್ಸ್ ಇರಲ್ಲ. ಆಮೇಲೆ ಫ್ರೆಂಡ್ಗೋಸ್ಕರ ನೀವ್ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತೀವಿ. ಅವ್ರಿಗೆ ಕಷ್ಟ ಆದಾಗ ನಾವ್ ಅವ್ರು ಕೇಳದೆ ಹೋದ್ರು ಹೆಲ್ಪ್ ಮಾಡ್ತೀವಿ. ಆ ತರ ಭಾವನೆ ಇರುತ್ತೆ. ಹಾಗೆ ಕೃಷ್ಣ ಯಾರಿಗ್ ಹೆಲ್ಪ್ ಮಾಡ್ದ? ಅರ್ಜುನಿಗೆ ಹೆಲ್ಪ್ ಮಾಡ್ದ. ಅರ್ಜುನ ಕೃಷ್ಣ ಸಖರು, ಅವರಿಬ್ರು ಫ್ರೆಂಡ್ಸ್ ಆಗಿದ್ರು, ರಿಲೇಷನ್ಸು, ಫ್ರೆಂಡ್ಸು. ಅದಾದ್ಮೇಲೆ ಇವನು ಅವನಿಗೆ ಶರಣ ಆಗ್ಬಿಟ್ಟು ಗುರು ಅಂತ ಅವನ್ನ ಇದ್ ಮಾಡ್ದ. ಭಕ್ತಿ ಭಾವ ಇದ್ರಲ್ಲಿ ಬರತ್ತಲ್ವಾ ಮ್ಯಾಮ್, ಸಖ್ಯ ಭಾವದಲ್ಲಿ? ಮುಂದಕ್ಕೆ ಇನ್ನೊಂದೇನು? ಪಿತೃಭಾವ. ಪಿತೃಭಾವ. ಪಿತೃ ಅಂದ್ರೆ ದೇವರೇ ನನ್ನ ತಂದೆ ಅಂತ ತಿಳ್ಕೊಂಡಾಗ ನಾವು ಹೇಗೆ ನಮ್ ತಂದೆ ಹತ್ರ ನಾವ್ ಹೇಗಿರ್ತೀವಿ? ಅವರೆಲ್ಲ ನೋಡ್ಕೋತಾರಪ್ಪ, ನಮ್ಗೇನ್ ಯೋಚನೆ ಇಲ್ಲ ಅಂತ ಅನ್ನೋ ತರ ಇರ್ತೀವಿ ಅಲ್ವಾ? ಅದೊಂದು ಹಾಡಿದ್ಯಲ್ಲ, ಅಪ್ಪ ಅಂತ ಒಂದು ಹಾಡು ಬರುತ್ತಲ್ಲ. ಅಪ್ಪ ಅಂದ್ರೆ ಹೆಂಗಿರುತ್ತೆ ಮಕ್ಳಿಗೆ ಇಮ್ಯಾಜಿನೇಷನ್? ಅವನು ಎಲ್ಲ ಹೀರೋ, ಅವನು ಅಪ್ಪ ಮಕ್ಳಿಗೆ. ಅವನ್ ಬಿಟ್ರೆ ಇಲ್ಲ, ಅವನಿದ್ರೆ ಅವ್ರಿಗೇನ್ ಭಯನೇ ಇಲ್ಲ ಅಲ್ವಾ? ಅಪ್ಪ ನಮ್ಮನ್ನ ನೋಡ್ಕೋತಾರೆ. ಆಗೋಗಿದೆ ತಂದೆಗೆ. ಮುಂಚೆ ಆತರ ಫೀಲಿಂಗ್ಸ್ ಇರ್ಲಿಲ್ಲ ನಮ್ ಕಾಲದಲ್ಲಿ. ಇವಾಗೆಲ್ಲ ಅಯ್ಯೋ ಎಕ್ಸ್ಪೋಜರ್ ಮಾಡೋದು ಅದೆಲ್ಲ ಜಾಸ್ತಿ ಆಗೋಗಿದೆ. ಅಲ್ಲ ಅದ್ ಸರಿ, ಅದು ತೋರಿಸ್ಕೊಳ್ಳೋ ರೀತಿಗಳು ತುಂಬಾ ಬಂದಿದೆ. ಮುಂಚೆ ಎಲ್ಲ ಅಷ್ಟೇ ಇರ್ಲಿಲ್ಲ. ಆದ್ರೆ ಅಪ್ಪ ಅಂದ್ರೆ ನಮ್ಗೊಂದು ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ ಅಲ್ವಾ? ಅಪ್ಪ ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಅಮ್ಮ ಅಂದ್ರೆ ತಿರ್ಗಾ ವಾತ್ಸಲ್ಯ. ಅಮ್ಮ ಅಂದ್ರೆ ನಮ್ಗೇನ್ ಬೇಕಾದ್ರೂ ಮಾಡ್ಕೊಂಡ್ಬಿಡ್ತಾಳ ಅವಳಿದ್ರು ಅಷ್ಟೇ, ನಮ್ಗೇನು ಭಯ ಇರಲ್ಲ. ಅದೊಂದ್ ರೀತಿ ಭಾವನೆ ಇರುತ್ತೆ. ಅಂದ್ರೆ ನಾವು ದೇವರನ್ನ ನಾವು ಸಾಮಾನ್ಯವಾಗಿ ದೇವಿ ಅಂದ್ರೆ ಈ ತಾಯಿ ಅಂತ ಪೂಜೆ ಮಾಡ್ತೀವಲ್ವಾ? ಪಾರ್ವತಿ, ಸರಸ್ವತಿ, ಅವ್ರನ್ನೆಲ್ಲ ನಾವು ನಮ್ ತಾಯಿ ಅನ್ನೋ ರೀತಿಲಿ ಪೂಜೆ ಮಾಡೋದ್ರಿಂದ ನಮ್ಗೆ ಆ ಭಾವನೆ ಬರುತ್ತೆ. ಅಮ್ಮನ್ ಕಂಡ್ರೆ ಯಾವ ತರಹದ ಭಾವನೆ ಇರುತ್ತೋ ಅವಾಗ ನಾವ್ ಏನೇ ಕಷ್ಟ ಇದ್ರು ಯಾರ ಹತ್ರನೂ ಹೇಳ್ಕೊಳಕ್ ಆಗದಿದ್ದಾಗ ದೇವ್ರ ಹತ್ರ ಹೇಳ್ಕೊತೀವಿ, ಆ ತಾಯಿ ಹತ್ರ ಹೇಳ್ಕೊತೀವಿ. ಅವಾಗ ನಮ್ಗಲ್ಲಿ ಸಮಾಧಾನ ಸಿಗುತ್ತೆ. ಹಾಗೆ ತಾಯಿ ರೂಪದಲ್ಲಿ ಬರುವಂತ ಪ್ರೇಮನು ಭಕ್ತಿ. ಆಮೇಲೆ ಇನ್ನೇನಿದೆ? ಗುರು. ಗುರು. ಇವಾಗ ದೇವ್ರನ್ನೇ ನನ್ನ ಗುರು ಅಂತ ತಿಳ್ಕೊಬಹುದು, ಅಥವಾ ನಮಗ ಜೀವನದಲ್ಲಿ ಯಾರೋ ಒಬ್ರು ತುಂಬಾ ಒಳ್ಳೆ ರೀತಿನಲ್ಲಿ ನಮ್ಗೆ ನಡ್ಕೊಳ್ಳೋ ರೀತಿ ಹೇಳ್ಕೊಡ್ತಾರೆ, ಅಥವಾ ಒಂದ್ ಪಾಠ ಹೇಳ್ಕೊಡ್ತಾರೆ, ಅವ್ರನ್ನೇ ನಾವು ದೇವ್ರು ಅಂತ ಭಾವನೆ ಮಾಡ್ಬೋದು. ಅಂದ್ರೆ ನಮಗೊಂದ್ ರೀತಿಯಲ್ಲಿ ನಡೆಯೋಕೆ ಸರಿಯಾದ ನಡ್ಕೊಳ್ಳೋ ರೀತಿ ಅವ್ರು ತೋರ್ಸ್ಕೊಟ್ಟಾಗ ನಮ್ಗ ಅವ್ರ ದೇವ್ರೇ ತಾನೆ. ದೇವ್ರು ಅವನೇ ಬಂದ್ ಎಲ್ಲಾನು ಮಾಡಕ್ಕಾಗಲ್ಲ, ಗುರುವಿನ ರೂಪದಲ್ಲಿ ಅವನ್ ಬಂದಿದ್ದಾನೆ. ಅದ್ರಿಂದ ಅವರೇ ದೇವ್ರು ಅಂತಾನು ನಾವು ತಿಳ್ಕೊಬಹುದು. ಇದು ಬೇರೆ ಬೇರೆ ಭಾವನೆಗಳು, ಭಕ್ತಿಯಲ್ಲಿ ಇರುವ ಬೇರೆ ಬೇರೆ ಭಾವನೆಗಳು. ಆದ್ರೆ ಇದೆಲ್ಲಾನು ಟೋಟಲ್ ಆಗಿ ಒಂದ್ ಹೆಸರು ಕೊಟ್ರೆ ಭಕ್ತಿ ಅಂತ ಹೆಸರು ಬರುತ್ತೆ. ಇದು ಯಾವ್ದೇ ರೀತಿಲಿ ನಾವು ದೇವ್ರನ್ನ ನೋಡಿದ್ರುನು ಅದ್ರಲ್ಲಿ ನಮ್ಗೆ ಅವನ ಬಗ್ಗೆ ಒಂದು ವಿಶ್ವಾಸ ಇರುತ್ತೆ, ಪ್ರೀತಿ ಇರುತ್ತೆ. ಆಮೇಲೆ ಅವನು ನನಗಿಂತ ಉನ್ನತ ಇದು ಅಂತ ಇರುತ್ತೆ. ಹಾಗಾಗ್ಬಿಟ್ಟು ನಮಗೆ ಅವನ ಮೇಲೆ ಒಂಥರ ಒಳ್ಳೆ ಭಾವನೆ ಬರುತ್ತೆ. ಆ ಒಳ್ಳೆ ಭಾವನೆ ಬರೋದ್ರಿಂದ ನಮ್ಮ ಮನಸ್ಸು ಶುದ್ಧ ಆಗುತ್ತೆ.
ನಮ್ಮ ಮನಸ್ಸು ಶುದ್ಧ ಆಗಿ ಶಾಂತ ಆಗೋದ್ರಿಂದ ನಮಗೆ ಅಲ್ಲಿ ಆತ್ಮಜ್ಞಾನ ಪಡ್ಕೊಳ್ಳಕ್ಕೆ ಸಹಾಯ ಆಗುತ್ತೆ. ಹಾಗೆ ಈ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಇದು ನಾವು ಹೋದ್ ಸತಿ ಎಲ್ಲ ತಿಳ್ಕೊಂಡಿದ್ವಿ ಅಲ್ವಾ. ಸಾಮೀಪ್ಯ ಅಂದ್ರೆ ದೇವ್ರು ನನ್ನ ಹತ್ರನೇ ಇದ್ದಾನೆ ಅನ್ನೋ ಭಾವನೆ ಇರುತ್ತೆ ಅವ್ರಿಗೆ. ಸಾಲೋಕ್ಯ ಅಂದ್ರೆ ನಾನು ದೇವ್ರ ಲೋಕದಲ್ಲಿ ಇದ್ದೀನಿ ಅಥವಾ ದೇವ್ರೇ ನನ್ ಲೋಕಕ್ಕೆ ಬಂದ್ಬಿಟ್ಟಿದ್ದಾನೆ ಅನ್ನೋ ಭಾವನೆ ಇರುತ್ತೆ ಅವ್ರಿಗೆ. ಆಮೇಲೆ ಸಾರೂಪ್ಯ ಅಂದ್ರೆ ನಾವ್ ಯಾವ ದೇವ್ರನ್ನ ಆರಾಧಿಸ್ತೀವೋ ಅವರ ರೂಪ, ಅವರ ಗುಣ ನಮ್ಮಲ್ಲಿ ಅಳವಡಿಸ್ಕೊಂಡ್ಬಿಡ್ತೀವಿ. ಹಾಗೆ ಅಂದ್ರೆ ರಾಮನ್ನೇ ಆರಾಧನೆ ಮಾಡೋರು ರಾಮ ಧರ್ಮದಿಂದ ನಡೀತಾನೆ ಅಂದ್ರೆ ಧರ್ಮಿಷ್ಠರಾಗೋಕೆ ಪ್ರಯತ್ನ ಪಡ್ತಾರೆ ಇವ್ರುನು, ಆ ರೀತಿ. ಆಮೇಲೆ ಸಾಯುಜ್ಯ. ಸಾಯುಜ್ಯ ಅಂದ್ರೆ ಅವನು ದೇವರಲ್ಲೇ ಐಕ್ಯ ಆಗಿ ಹೋಗ್ತಾನೆ. ಅಂದ್ರೆ ಅವನು ಬೇರೆ ದೇವ್ರು ಬೇರೆ ಅಂತ ಇರೋದೇ ಇಲ್ಲ, ಅವನು ದೇವರಲ್ಲಿ ಒಂದಾಗ್ಬಿಡ್ತಾನೆ. ಇದಕ್ಕೆ ಕ್ರಮ ಮುಕ್ತಿ ಅಂತ ಹೇಳ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಮುಕ್ತರಾಗೋದು. ಒಂದೊಂದೇ ರೀತಿನಲ್ಲಿ ಅವ್ರನ್ನ ಭಾವನೆ ಆಗ್ತಾ ಆಗ್ತಾ ಅವರು ಸಾಯುಜ್ಯ ಹೊಂದ್ಬಿಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ದೇವರಲ್ಲಿ ಒಂದಾಗೋಗ್ತಾರೆ. ಈ ರೀತಿ ಭಕ್ತಿ ಮೊದಲನೇ ಸ್ಟೆಪ್ಪೇ ಭಕ್ತಿ. ಜ್ಞಾನ ನಾವು ಪಡ್ಕೊಳ್ಳೋಕ್ ಮುಂಚೆ ನಮ್ಮಲ್ಲಿ ಭಕ್ತಿ ನಮ್ಗೆ ತುಂಬಾ ಸಹಾಯ ಮಾಡುತ್ತೆ. ಭಕ್ತಿಯಿಂದ ನಾವು ಇದೆಲ್ಲ ರೀತಿನಲ್ಲಿ ನಡ್ಕೊಂಡಾಗ ನಮ್ಮ ಮನಸ್ಸು ಶುದ್ಧ ಆದಾಗ ನಮಗೆ ಜ್ಞಾನ ಪಡ್ಕೊಳ್ಳಕ್ಕೆ ತುಂಬಾ ಸಹಾಯ ಆಗುತ್ತೆ. ಅವಾಗ ಆ ಭಕ್ತಿ ಭಾವದಿಂದ ಮನಸ್ಸು ಶುದ್ಧ ಆದಾಗ, ಶಾಂತ ಆದಾಗ ಆ ದೇವರೇ ಗುರುವಿನ ರೂಪದಲ್ಲಿ ಬಂದು ನಮಗೆ ಆತ್ಮಜ್ಞಾನವನ್ನ ಕೊಡೋದಕ್ಕೆ ಆಗತ್ತೆ. ಅವಾಗ ನಾವು ಆತ್ಮಜ್ಞಾನ ಪಡ್ಕೊಂಡು ಜೀವನ್ ಮುಕ್ತರಾಗೋಕ್ ಸಾಧ್ಯ ಆಗುತ್ತೆ. ಇದಿಷ್ಟು ಈ 3 ಟಾಕ್ದು ಜಿಸ್ಟ್. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಮ್ಯಾಮ್ ಇದು ಗುರುಭಾವ ಅಂತಂದ್ರೆ ಈಗ ರಾಘವೇಂದ್ರರು ಅದೆಲ್ಲ ಗುರುಭಾವದಲ್ಲಿ ಬರ್ತಾರ ಮ್ಯಾಮ್? ಹಾ, ಹೌದು. ನೀವ್ ಯಾರನ್ನ ಗುರು ಅಂತ ತಿಳ್ಕೊತೀರೋ ಅವರು ಗುರುಭಾವ ಅಂದ್ರೆ. ಇವಾಗ ನಿಮಗೆ ಲೈಫಲ್ಲಿ ಇವಾಗ ಗುರುಗಳು ಅಂತಂದ್ರೆ ಅವ್ರನ್ನ ನಾವು ರಾಘವೇಂದ್ರ ಸ್ವಾಮಿಗಳು ಒಬ್ರು ಗುರುಗಳು ಅಂತ ಇದ್ದಾರೆ. ನೀವು ಅವ್ರನ್ನ ಪೂಜೆ ಮಾಡ್ತೀರಾ, ಫಾಲೋ ಮಾಡ್ತೀರಾ, ಅದು ಒಂದು. ಈಗ ನಮ್ಗೆ ಇನ್ನೇನಾದ್ರೂ ಇವಾಗ ನಮ್ಮ ಗುರುಜಿ ಇದ್ದಾರೆ, ನಮ್ಗೆ ಅವ್ರು ಇಷ್ಟೆಲ್ಲ ಟೀಚ್ ಮಾಡ್ತಾ ಇದ್ದಾರೆ, ನಾವ್ ಇಷ್ಟೆಲ್ಲ ಟೀಚಿಂಗ್ಸ್ ಎಲ್ಲ ಈ ರೀತಿ ಒಳ್ಳೆ ರೀತಿಲಿ ನಮ್ಗೆ ನಡ್ಕೊಳಕ್ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರನ್ನ ನಾವು ಗುರುಗಳು ಅಂದ್ರೆ ಅವ್ರನ್ನ ದೇವ್ರ ಸ್ಥಾನದಲ್ಲಿ ನಾವು ನಮ್ಗ ಅನ್ಸುತ್ತೆ, ಓ ಎಷ್ಟು ಒಳ್ಳೆ ನಮಗ್ ಪಾಠ ಹೇಳ್ಕೊಡ್ತಿದಾರಪ್ಪ, ಇವರು ದೇವ್ರೇ ಗುರುಗಳ ರೂಪದಲ್ಲಿ ಬಂದಿದ್ದಾನೆ ಅಂತ ನಮ್ಗನ್ನೋ ಭಾವನೆ ಬರ್ಬೋದು. ಅವಾಗ ಅವರೇ ಗುರುಗಳೇ ದೇವ್ರು ಅಥವಾ ದೇವ್ರೇ ಗುರುವಿನ ರೂಪದಲ್ಲಿ ಬಂದಿದ್ದಾನೆ ಅಂತ ತಿಳ್ಕೊಬಹುದು. ಅಥವಾ ನಿಮಗ್ ಲೈಫ್ ಅಲ್ಲಿ ಏನೋ ತೊಂದ್ರೆ ಬಂದಿರುತ್ತೆ, ಆಗ ನಿಮಗ್ ಕರೆಕ್ಟ್ ಆಗಿ ಗೈಡ್ ಮಾಡಿ ಒಬ್ರು ನಿಮ್ಗೆ ಇದ್ ಮಾಡ್ತಾರೆ, ಅವ್ರನ್ನ ನೀವು ಗುರುಗಳು ಅಂತ ತಗೋಬಹುದು. ಹೀಗೆ ನೀವ್ ಯಾರನ್ನ ಅನ್ಸ್ಬೇಕದು ಮನ್ಸೆಲ್ಲ ಭಾವನೆ ಬರ್ಬೇಕು. ಅಂದ್ರೆ ಆ ಗುರುಗಳು ಅಂದ ತಕ್ಷಣ ಯಾರೋ ಒಬ್ಬರನ್ನ ಬೇರೆಯವ್ರು ತೋರ್ಸಿದ ತಕ್ಷಣ ಅವ್ರ ಗುರು ಆಗಲ್ಲ. ನಿಮಗ್ ಮನಸ್ಸಲ್ಲಿ ಆ ಭಾವನೆ ಬರ್ಬೇಕು, ಇವರಿಂದ ನನಗೆ ತುಂಬಾ ಒಳ್ಳೇದಾಯ್ತು, ಇವ್ರು ಹೇಳಿದ್ದನ್ನ ನಾನು ಫಾಲೋ ಮಾಡಿದ್ರೆ ನಂಗೆ ಒಳ್ಳೇದಾಗತ್ತೆ ಅಂತ ನೀವ್ ಅದ್ ಮಾಡಿದಾಗ, ಆ ರೀತಿ ನಡ್ಕೊಂಡಾಗ ನಿಮ್ಗೆ ನಿಜವಾಗ್ಲೂ ಒಳ್ಳೇದಾದ್ರೆ ಅವಾಗ ಅವರು ಗುರು ಅಂತ ಕರಿಬಹುದು. ಅವ್ರನ್ನ ಅವರಿಗೆ ಗುರುವಿನ ಸ್ಥಾನ ನಾವು ಕೊಡ್ಬಹುದು. ಆ ರೀತಿ ನಮ್ಗೆ ಎಷ್ಟೋ ಜನಕ್ಕೆ ಎಷ್ಟೋ ರೀತಿಲಿ ಬೇರೆ ಬೇರೆ ತರಹದ ಗುರುಗಳು ಸಿಗ್ತಾರೆ ಜೀವನದಲ್ಲಿ. ಆ ತರಹ ಜೀವನದಲ್ಲಿ ಸಿಕ್ಕಂತಹ ಗುರುಗಳನ್ನ ನಾವು ಈ ರೀತಿ ದೇವ್ರು ಅನ್ನೋ ರೀತಿಲಿ ನಾವು ನೋಡ್ಬಹುದು. ಇನ್ನೇನ್ ಡೌಟ್ಸ್ ಇದೆಯಾ? ಇಲ್ಲ ಏನಿಲ್ಲ. ಓಕೆ, ನಾನು ಪ್ರೇಯರ್ ಮಾಡೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.
ನಾನು ನಾನೆಂದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವೋಹಂ ಶಿವೋಹಂ. पूर्णमदं पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಜ್ಯೋತಿಃ ಪರಾತ್ ಪರಃ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. आत्मदर्शनं ब्रह्मदर्शनं ब्रह्मदर्शनं सत्यदर्शनम्। लोकाः समस्ताः सुखिनो भवन्तु, लोकाः समस्ताः सुखिनो भवन्तु, लोकाः समस्ताः सुखिनो भवन्तु। हरिः ओम तत्सत्। श्री गुरुभ्यो नमः। ಮೇಡಮ್ ನೆಕ್ಸ್ಟ್ ಕ್ಲಾಸ್ ಇಂದ ಒಂದ್ ಸ್ವಲ್ಪ ಮೆಡಿಟೇಷನ್ ಮಾಡಿಸಿ. ಏನಪ್ಪ? ನೆಕ್ಸ್ಟ್ ಕ್ಲಾಸ್ ಇಂದ ಒಂದ್ ಹಾ. ಮೆಡಿಟೇಷನ್ ಮಾಡಿಸಿ ಮೇಡಮ್. ಓಕೆ. ಅದು ಒಂದ್ ಸ್ವಲ್ಪ ನಮ್ಗೆ ಯೂಸ್ ಇರುತ್ತೆ ಅದಕ್ಕೆ. ಹೌದು ಹೌದು. ಓಕೆ ಮೇಡಮ್. ಒಂದ್ ನಿಮಿಷ ಒಂದ್ ನಿಮಿಷ.